ಎಲ್ಲರಿಗೂ ನಮಸ್ಕಾರ. ಹಾಯ್ ಮಕ್ಕಳೇ, ವಿಶೇಷವಾಗಿ 21 ದಿನಗಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮಕ್ಕಳೇ, ನಿಮ್ಮೆಲ್ಲರಿಗೂ ಬಹು ಅಂದ್ರೆ ಫೇವರೇಟ್ ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಇರುತ್ತೆ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತಾವೆಲ್ಲರೂ ಸಿದ್ಧರಾಗಿ ಬಂದಿದ್ದೀರಾ ಅಂತ ಭಾವಿಸ್ತಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಮಹಾವತಾರ್ ಬಾಬಾಜಿ ಪತ್ರಿಜಿ ಗುರುಗಳನ್ನು ಸ್ಮರಿಸುತ್ತಾ ಹಾಗೆ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಾ ಕಾರ್ಯಕ್ರಮ ಪ್ರಾರಂಭಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮಕ್ಕಳೇ, ಎಲ್ರೂ ಸಿದ್ಧರಾಗಿದ್ದೀರಾ ಅಂತಂದ್ರೆ ಎಲ್ರೂ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ವಿಡಿಯೋ ಆನ್ ಮಾಡ್ಕೊಂಡ್ಮೇಲೆ ಯಾರಿಗೆಲ್ಲ ಸಂಗೀತ, ಕವನ ಮತ್ತೆ ನೃತ್ಯ, ನಿಮ್ಮಲ್ಲಿ ಏನೇನ್ ಕಲೆ ಇದೆ ಅದನ್ನೆಲ್ಲ ಇವತ್ತು ವೇದಿಕೆನಲ್ಲಿ ಹೊರಹಾಕುವಂತ ಒಂದು ಸದವಕಾಶ ನಿಮ್ಗಾಗಿ. ಓಕೆ, ಎಲ್ರೂ ಕೂಡ ಭಾಗವಹಿಸಿ ಮಕ್ಕಳೇ. ನೋಡೋಣ ಮೊದಲನೇ ಪಾರ್ಟಿಸಿಪೆಂಟ್ ಯಾರು ಅಂತ ನೋಡೋಣ. ನಮ್ಮ ವಿಷ್ಣು ಮೊದಲಿಗೆ ಪ್ರತಿದಿನ ಹ್ಯಾಂಡ್ ರೈಸ್ ಮಾಡಿರ್ತಾರೆ. ಸೂಪರ್ ಪುಟ್ಟ. ಓಕೆ, ಎಸ್ ಪುಟ್ಟ, ವೆಲ್ಕಮ್. ಥ್ಯಾಂಕ್ಸ್ ಮೇಡಮ್. ಒಂದ್ ಮಿನಿಟ್. ಮ್ಯಾಮ್ ನಾನು ಇವತ್ತು ನರಸಿಂಹ ಒಂದು ಹಾಡು ಹೇಳ್ತಾ ಇದೀನಿ. ನರಸಿಂಹ ಅಂತ. ಹಾ, ಹಾ. ನಮೋ ನಮೋ ನರಸಿಂಹ, ಕರುಣೆ ತೋರೋ ನರಸಿಂಹ. ನಮೋ ನಮೋ ನರಸಿಂಹ, ಅಭಯ ನೀಡೋ ನರಸಿಂಹ. ಶಾಂತನಾಗೋ ನರಸಿಂಹ. ನಮೋ ನಮೋ ನರಸಿಂಹ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಋತ್ಯೋ ನಮಾಮ್ಯಹ. ಧನ್ಯವಾದ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಪುಟ್ಟ. ಮೊದಲನೇ ಭಕ್ತಿ ಹಾಡಿನಿಂದ ಪ್ರಾರಂಭಿಸಿದ್ದೀರಾ. ನಾವು ಪ್ರತಿದಿನ ತರಗತಿಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಅಬಾಕಸ್, ನೀತಿ ಕಥೆಗಳು, ಕ್ರಾಫ್ಟ್ ಚಟುವಟಿಕೆ, ವಿಶೇಷವಾಗಿ ಎಲ್ಲ ಮಾಹಿತಿಗಳನ್ನ ಮಕ್ಕಳೇ ನೀವು ತಿಳ್ಕೊಳ್ತಾ ಇದ್ದೀರಾ. ಮತ್ತೆ ನಮ್ಮ ಸೀನಿಯರ್ ಮಾಸ್ಟರ್ಸ್ ಇಂದ ತಿಳ್ಕೊಳ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮ ನಾಗರತ್ನಮ್ಮ ಮೇಡಮ್ ಮತ್ತೆ ಯೋಗ ಟೀಚರ್ ಆದ ಶಿವಗಂಗಮ್ಮ ಮೇಡಮ್ ಅವರು ಕೂಡ ವೆಲ್ಕಮ್ ಮಾಡೋಣ ಅವ್ರನ್ನ. ಹಾಗೆ ಜೊತೆಲಿ ಯಾರೆಲ್ಲ ಹೊಸಬ್ರು ಕೂಡ ಜಾಯ್ನ್ ಆಗಿರ್ತಾರೆ ಅನ್ಕೊಳ್ತೀನಿ. ಎಸ್ ಮಕ್ಕಳೇ, ನಾವು ಮರ್ತಿದ್ದೀನಿ ಆದ್ರೂ ಮರ್ತಿಲ್ಲ ಅಂತ ಹೇಳೋಣ. ಯಾಕೆಂದ್ರೆ ಇವತ್ತು ಧ್ಯಾನ ಮಾಡ್ಕೊಂಡು ಬಂದ್ಬಿಡೋಣ, ಕೇವಲ 5 ನಿಮಿಷ. ಯಾಕೆಂದ್ರೆ ಪ್ರತಿನಿತ್ಯದ ನಮ್ಮೆಲ್ರಿಗೂ ಕೆಲಸ ಇದಾಗಿರುತ್ತೆ. ಧ್ಯಾನದಿಂದನೇ ಎಲ್ಲ ಶುರು ಮಾಡ್ಬೇಕು ನಾವು. ಓಕೆ, ಮನಸ್ಸಿನ ನೆಮ್ಮದಿಗೆ ಧ್ಯಾನ ಎಷ್ಟೊಂದು ಮುಖ್ಯ ಅಂತ ಗೊತ್ತಿದ ಮೇಲೂ ಸಹ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ಓಕೆ ಮಕ್ಕಳ, ಎಲ್ರಿಗೂ ಧ್ಯಾನ ಇಷ್ಟ ಅಂತ ಹೇಳಿದ್ದೀರಾ? ಧ್ಯಾನ ಮಾಡೋಣ. ಓಕೆ, ಎಲ್ರೂ ಒಂದು ಸ್ಥಳವನ್ನು, ನಿಗದಿತ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ. ಧ್ಯಾನಕ್ಕೆ ಮುಂಚೆ 1 ಗ್ಲಾಸ್ ನೀರನ್ನು ಸೇವನೆ ಮಾಡೋಣ. ಧ್ಯಾನ ಅಂತ ಹೇಳಿದ ತಕ್ಷಣ ಮಕ್ಕಳೇ ಎಲ್ರು ಶ್ರದ್ಧೆಯಿಂದ ಕುಳಿತುಕೋಬೇಕು. ನೀವು ಧ್ಯಾನ ಮಾಡ್ಬಿಟ್ಟು ಆಮೇಲೆ ನನಗೆ ಹೇಳ್ತೀರಾ. ಓಕೆ, ಓಕೆ. ಆರಾಮಾಗಿ ಕತ್ತು ಬೆನ್ನು ನೇರ ಮಾಡ್ಕೊಳ್ಳೋಣ. ಧ್ಯಾನಕ್ಕೆ ಹೋಗೋಕೆ ಮುಂಚೆ ನಾವು ಯೋಗ ಪ್ರಾಣಾಯಾಮ ಇವತ್ತು ಮಾಡ್ತಾ ಇಲ್ಲ, ಒಂದು ಪ್ರಾಣಾಯಾಮ ಮಾಡೋಣ. ಓಂಕಾರ ಪ್ರಾಣಾಯಾಮ. ಓಕೆ, 5 ಬಾರಿ ನೇರವಾಗಿ ಕುಳಿತಿದ್ದೇವೆ. ಸಹಜವಾದ ಸರಳವಾದ ಉಸಿರಾಟವನ್ನು ಮಾಡುತ್ತಾ ಕಣ್ಮುಚ್ಚಿ ಒಂದು 3 ಬಾರಿ
ದೀರ್ಘವಾದ ಉಸಿರಾಟ. ನಿಧಾನವಾಗಿ ಉಸಿರನ್ನು ಹೊರ ತೆಗೆದುಕೊಂಡು ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ಒಂದೊಮ್ಮೆ ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಂಡು ಓಂಕಾರ. ಓ ಕೈ ಚಿನ್ಮುದ್ರಾದಲ್ಲಿರಲಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ಒಳ ತೆಗೆದುಕೊಂಡು ಇನ್ನ 3 ಬಾರಿ ಇದೇ ರೀತಿ ಮಕ್ಕಳೇ ಕಂಟಿನ್ಯೂ ಮಾಡಿ. ಕಣ್ ತೆರೆಯೋದು ಬೇಡ ಮಕ್ಕಳೇ. ಓಂಕಾರದ ಕಂಪನವನ್ನು ಹಾಗೆ ಗಮನಿಸೋಣ. ಓಂಕಾರದ ಶಬ್ದ ನಮ್ಮ ಎದೆಯ ಭಾಗವನ್ನು, ಹೊಟ್ಟೆಯ ಭಾಗವನ್ನು ಮತ್ತೆ ತಲೆಬುರುಡೆಯ ಭಾಗವನ್ನು ಗಮನಿಸಿದಾಗ ಆ ಓಂಕಾರದ ಕಂಪನ ಒಂದು ರೀತಿಯ ವೈಬ್ರೇಷನ್ ಅನ್ನು ಉಂಟು ಮಾಡಿದೆ. ಸ್ವಲ್ಪ ಗಮನಿಸಿ. ಮುಖದಲ್ಲಿ ಮುಗ್ಧವಾದ ಶಾಂತತೆ ಇರಲಿ. ಈಗ ಹಾಗೆ ಧ್ಯಾನಕ್ಕೆ ಮುಂದುವರಿಯೋಣ. ನಾವು ಹೇಳುವವರೆಗೂ ಯಾರು ಕಣ್ಣನ್ನು ತೆರೆಯಬಾರದು. ಕತ್ತು ಬೆನ್ನು ನೇರ ಮಾಡಿದ್ದೇವೆ. ಬೆರಳಿಗೆ ಬೆರಳು ಬೆಸೆದು ಕಾಲುಗಳನ್ನು ಕ್ರಾಸ್ ಮಾಡಿ ನೆಲದ ಮೇಲಾದರೆ ಒಂದು ಮ್ಯಾಟ್ ಮೇಲೆ ಸುಖಾಸನದಲ್ಲಿ, ಕುರ್ಚಿ ಮೇಲಾದರೆ ಕಾಲುಗಳನ್ನು ಕ್ರಾಸ್ ಮಾಡಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ನಾರ್ಮಲ್ ಅಂದ್ರೆ ಸಹಜವಾದ ಉಸಿರಾಟದ ಕಡೆ ಗಮನ. ಮಕ್ಕಳೇ, ಸುತ್ತಲೂ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಇದ್ರೆ, ಶಬ್ದ ಆಗ್ತಾ ಇದ್ರೆ ಪರವಾಗಿಲ್ಲ. ನೀವು ಧ್ಯಾನ ಮಾಡಿದ ಒಂದು ಕ್ಷಣದಿಂದ ಧ್ಯಾನ ಮಾಡುವಾಗ ಕೇವಲ ನೀವು ಉಸಿರಾಟದ ಕಡೆ ಗಮನ ಕೊಡಿ. ನಿಮ್ಮ ಗಮನ ಧ್ಯಾನದತ್ತ ಇರಲಿ.
ಹೇಗೆ ನಾವು ದೇಹವನ್ನು ಸ್ನಾನ ಮಾಡುವುದರ ಮೂಲಕ ಶುಚಿ ಮಾಡುತ್ತೇವೋ ಹಾಗೆ ಮನಸ್ಸನ್ನು ಶುದ್ಧ ಮಾಡುವುದು ಈ ಧ್ಯಾನ. ಪ್ರತಿದಿನ ತಪ್ಪದೆ ಮಕ್ಕಳೇ ಧ್ಯಾನ ಮಾಡಬೇಕು. ನಮ್ಮ ದಿನನಿತ್ಯದ ಚಟುವಟಿಕೆ ಕೆಲಸಗಳ ಜೊತೆ ಇದೂ ಸಹ ನಿರಂತರವಾಗಬೇಕು. ಮತ್ತೆ ನಮ್ಮ ಗಮನ ಬೇರೆಡೆಗೆ ಹೋದಲ್ಲಿ, ಯೋಚನೆ ಬಂದಲ್ಲಿ ಮತ್ತೆ ಮತ್ತೆ ಉಸಿರನ್ನೇ ಗಮನಿಸಿ ಉಸಿರಾಟವನ್ನು ಗಮನಿಸಿದಾಗ ನಿಮ್ಮಲ್ಲಿನ ಆತ್ಮಶಕ್ತಿ, ಆಂತರ್ಯದ ಶಕ್ತಿ ನಿಮಗೆ ತಿಳಿಯುತ್ತದೆ, ಕ್ರಮೇಣವಾಗಿ ತಿಳಿಯುತ್ತದೆ. ಮಕ್ಕಳ ಧ್ಯಾನ ಮಾಡ್ತಾ ಇದ್ದೇವೆ, ಕಣ್ ತೆಗಿಬಾರ್ದು. ಕಣ್ ತೆಗಿತು ಅಂತಂದ್ರೆ ನಿಮಗೆ ಅದರಲ್ಲಿ ಸಾಕಷ್ಟು ಶಕ್ತಿ ಹೊರಗಡೆ ಹೋಗುತ್ತೆ. ಕೇವಲ ಉಸಿರಾಟದ ಕಡೆ ಗಮನ. ಕೇವಲ ಸಹಜ ಸರಳವಾದ ಉಸಿರಾಟವನ್ನೇ ಗಮನಿಸಿ. ಇನ್ನು ಕೇವಲ 1 ನಿಮಿಷಗಳು. ಉಸಿರನ್ನೇ ಗಮನಿಸಿ.
60 ಸೆಕೆಂಡ್ಸ್. ಲಾಸ್ಟ್ 30 ಸೆಕೆಂಡ್ಸ್. ಟೆನ್ ಸೆಕೆಂಡ್. 5, 4, 3, 2, 1, 0. ಈಗ ಎಲ್ಲರೂ ನಿಧಾನವಾಗಿ ಎಚ್ಚರಿಕೆ ಸ್ಥಿತಿಗೆ ಮರಳೋಣ. ಸುತ್ತಲಿನ ಒಂದೆರಡು ಶಬ್ದಗಳನ್ನು ಆಲಿಸುತ್ತಾ ಎಚ್ಚರಿಕೆಯಾಗೋಣ. ಕೈಗಳನ್ನ ಬಿಡಿಸಿ ಎರಡು ಕಣ್ಣುಗಳ ಮೇಲಿರಿಸೋಣ. 5 ಸೆಕೆಂಡ್ಸ್ ಹಾಗೇ ಇರಲಿ, ಗಮನಿಸಿ. ನಿಧಾನವಾಗಿ ಕೈಗಳನ್ನ ಇಳಿಸಿ, ಮೃದುವಾಗಿ ಅತ್ಯಂತ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ನಮ್ಮೆರಡು ಕರಗಳನ್ನ ದರ್ಶಿಸೋಣ. ಎಷ್ಟೊಂದು ಪ್ರಶಾಂತವಾದ ವಾತಾವರಣವಿದೆ, ಗಮನಿಸಿ. ಈ ಧ್ಯಾನ ಮಾಡಲು ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ ಹಾಗೂ ಈ ವೇದಿಕೆಗೆ, ಪ್ರಕೃತಿ ಮಾತೆಗೆ, ಎಲ್ಲರಿಗೂ, ತಂದೆ ತಾಯಿಗಳಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುವ ಸಲುವಾಗಿ ಈ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಕೊಡೋಣ. ಓಕೆ, ಥ್ಯಾಂಕ್ ಯು ಮಗಳ. ತುಂಬಾ ಸುಂದರವಾಗಿ ಧ್ಯಾನ ಮಾಡಿದ್ರಿ, ಖುಷಿ ಆಯ್ತು. ಇದೇ ರೀತಿ ಪ್ರತಿದಿನ ಕಂಟಿನ್ಯೂ ಮಾಡಿ. ಇಲ್ಲಿ ಇರುವಂತಹ 18 ಮಕ್ಕಳು ನೀವು ಅದೃಷ್ಟವಂತರು. ಏಕೆಂದ್ರೆ ಧ್ಯಾನಕ್ಕೆ ಅಷ್ಟು ಸುಲಭವಾಗಿ ಯಾರು ಬರೋದಿಲ್ಲ. ಧ್ಯಾನ ಎಲ್ರೂ ಚೆನ್ನಾಗಿ ಮಾಡಿದ್ದೀರಾ, ಸೂಪರ್. ಓಕೆ, ಎಲ್ರು ಸಂಪೂರ್ಣವಾಗಿ ಎಚ್ಚರಿಕೆ ಸ್ಥಿತಿಯಿಂದ ಹೊರಗಡೆ ಬಂದಿದ್ದೇವೆ. ಬಂದ ಮೇಲೆ ಈಗ ನಾವು ಯಥಾ ಪ್ರಕಾರವಾಗಿ ಒಂದಷ್ಟು ಇವತ್ತು ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾಗಿ ನಗು, ಮನರಂಜನೆ, ಧ್ಯಾನದ ಜೊತೆಗೆ ಓದೋದ್ರ ಜೊತೆಗೆ ಮತ್ತೆ ನಾವು ಪ್ರತಿದಿನ ಏನೆಲ್ಲ ಕಲಿತೇವೆ, ಪಾಠ ಪ್ರವಚನಗಳು, ಇದರೊಂದಿಗೆ ಸ್ವಲ್ಪ ಮನರಂಜನೆ, ನಗು. ನಾವು ಮಕ್ಕಳೇ ನಗೋದ್ರಿಂದ ಏನೆಲ್ಲ ಆಗುತ್ತೆ, ಹೃದಯದ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಲ್ವಾ. ನಾವು ನಕ್ಕು ಮತ್ತೊಬ್ಬರನ್ನ ನಗಿಸೋದು ಬಹಳ ಮುಖ್ಯ.
ಮತ್ತೆ ನಿಮ್ಮ ಒಂದು ಗಂಟಲಿನ ಶಕ್ತಿ ಹೆಚ್ಚುತ್ತೆ, ವಿಶುದ್ಧಿ ಚಕ್ರ ಅಂತ ಹೇಳ್ತಾರೆ. ಎಲ್ರೂ ರೆಡಿನಾ? ಸ್ಟಾರ್ಟ್ ಮಾಡೋಣವಾ ಪ್ರೋಗ್ರಾಮ್? ಓಕೆ, ಹೊನ್ನಿಕಾ ರೆಡಿ ಅಂತ ಹೇಳ್ತಾ ಇದ್ದಾರೆ. ಲೇಖನ ರೆಡಿ. ಅವರು ರೆಡಿ. ಈಗ ಒಬ್ರು ಮಾಮ ಇದ್ದಾರೆ, ಫಸ್ಟ್ ಮಾಮ ಅವ್ರನ್ನ ಮಾತಾಡಿಸಿ ಅವರಿಂದ ಪ್ರಾರಂಭ ಮಾಡಿಸ್ಬಿಡೋಣ. ಆ ಮಾಮ ಬಂದ್ರೇನೆ ಈ ಒಂದು ವೇದಿಕೆಗೆ ಕಳೆ ಅಂತ ನಾನಂತೂ ಭಾವಿಸ್ತೀನಿ. ವೆಲ್ಕಮ್ ಮಾಮ. ಯಾರು ಅಂತ ನೋಡ್ತಾ ಇದ್ದೀರಾ ಮಕ್ಕಳೇ? ಆ ಮಾಮ ಯಾರು? ಸದ್ಯದ್ರಲ್ಲಿ ತಾರೆಯಲ್ಲಿ ಸೂರ್ಯ ಚಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನನಗೆ ಹೇಳಕ್ ಬರಲ್ಲ, ನಮ್ಮನ್ ನನಗೇನು ಕಲಿಸಿಲ್ಲ, ನಮ್ಮ ಪಪ್ಪ ಊರಿಗೆ ಹೋಗೈತಿ, ನಾನು ಮಲಗೇನಿ. ಯಾರಿಗೆಲ್ಲ ಖುಷಿ ಆಯ್ತು ಗೊತ್ತಿಲ್ಲ, ನನ್ಗಂತೂ ಖುಷಿನೋ ಖುಷಿ. ಅದ್ ಯಾರು ಅಂತ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ ದರ್ಶನ ಮಾಡಿಸ್ಬಿಡಿ ಬೇಗನೆ. ನಮ್ಮ ಮಕ್ಳು ನೋಡ್ಬೇಕಂತೆ ನಿಮ್ನ. ವಿವಾಹ ಭೋಜನವಿದು ದೊರಕಿಂಡಿತೆಂದು ನನಗೆ ಬಂದು ನೋಡಿದ್ರ ಮಕ್ಕಳೇ? ಗೊತ್ತಾಯ್ತಾ ಯಾರು ಅಂತ? ಸರಿಗೆ ಕಾಣಿಸ್ಲಿಲ್ಲ ಮಾಮ, ಇನ್ನು ಶಿಲಿ ನೋಡ ನಿಮ್ ಮುಖ ಪುಟ್ಟಿ ತೋರ್ಸಿ. ಜೋಕರ್ ಜೋಕರ್ ಅಂತ ಮೆಸೇಜ್ ಮಾಡಿದಾಳೆ ಪುಟ್ಟಿ. ಕೋ ಎಸ್, ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಒಳ್ಳೆ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಆಸಕ್ತಿ ಸದಾಕಾಲ ಇರ್ಲಿ ಅಂತ ಹೇಳ್ತಾ, ಎಸ್, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹಾಸ್ಯವಾಗಿರ್ತಕ್ಕಂಥ ಹಾಡನ್ನ ಹೇಳಕ್ ಇಷ್ಟಪಡ್ತೀರಾ ಮಕ್ಕಳೇ? ಒಬ್ರಿಗೆ ಅವಕಾಶ ಇದೆ, ಯಾರು ಹೇಳ್ತೀರಾ? ಹಾಸ್ಯ ಇರ್ತಕ್ಕಂಥ ಹಾಡು ಗೊತ್ತುಂಟ ಯಾರಿಗಾದ್ರು? ಸೌಮ್ಯ, ಯಾರ್ ಆಡ್ತೀರಾ? ಮಾಮ ಕೇಳ್ತಾ ಇದ್ದಾರೆ. ನೀವು ತೋರ್ಸ್ಬೇಕು ನಾನು ನಾನು ಅಂತ, ನೀವು ಸುಮ್ನೆ ನೋಡ್ಬಾರ್ದು. ಇವತ್ ನಿಮ್ದೇ ಸ್ಟೇಜ್. ಮತ್ತೆ ಒಂದ್ ವಾರ ಆದ್ಮೇಲೆ ನೀವು ಬರ್ಬೇಕು, ಕಾಯ್ಬೇಕಲ್ವಾ? ಈ ಅವಕಾಶ ತಗೊಂಬಿಡಿ ಬೇಗನೆ ಮಕ್ಕಳೇ, ನೋಡೋಣ ಯಾರು ಅಂತ. ಬೇಗ ಹ್ಯಾಂಡ್ ರೈಸ್ ಮಾಡಿ, ಯಾರು ಹೇಳ್ತೀರಾ? ಅಲ್ಲೇ ಕೈ ಹ್ಯಾಂಡ್ ರೈಸ್ ಮಾಡಿ, ಮೇಲೆ ಎತ್ತಿ ಕೈ, ಗೊತ್ತಾಗುತ್ತೆ. ಹಾಸ್ಯದ ಹಾಡು ಯಾರು ಆಡ್ತೀರಾ? ಓ, ತಲೆ ಕೆರ್ಕೊಳ್ತಾ ಇದಾರ ಅವರು, ನಮಗೆ ನೆನಪಾಗ್ತಿಲ್ಲ ಅಂತ ಹೇಳ್ಬಿಟ್ಟು. ಗೊತ್ತಾಗ್ತಿಲ್ವಾ? ಕಾಮಿಡಿ ಸಾಂಗ್ ಅಥವಾ ಕಾಮಿಡಿ ಯಾರು ಮಾಡ್ತೀರಾ ಮಕ್ಕಳೇ? ಯಾರು ಮಾಡಲ್ವಾ? ಮಾಮನೇ ಮಾಡ್ಬೇಕಾ? ಮತ್ತೆ ನೀವ್ ಯಾವಾಗ ಕಲಿಯೋದು? ಈಗ ಮಾಮ ನಮ್ನೆಲ್ರು ನಗಿಸಿದ್ರು, ಈಗ ನೀವೆಲ್ರು ನಗಿಸಕ್ಕೆ ಮುಂದಿನ ದಿವ್ಸಗಳಲ್ಲಿ ಯಾರು ರೆಡಿ ಇದ್ದೀರಾ? ಹೋಗ್ಲಿ, ನಾವು ಹೀಗೆ ಕೂತ್ಕೊಂಡ್ಬಿಡ್ತೀವಪ್ಪ ಹುನ್ನಿಕಾ ತರ. ಪರಿಣಿತಿ ಹ್ಯಾಂಡ್ ರೈಸ್ ಮಾಡಿದಾಳೆ, ಅವಕಾಶ ಕೊಡಮ್ಮ. ಓಕೆ, ಪರಿಣಿತಿ ಎಲ್ಲಿ? ಹ್ಯಾಂಡ್ ರೈಸ್ ಇಲ್ವಲ್ಲ? ನಾನೇ ಕೊಡ್ತಾ ಇದ್ದೀನಿ, ಅನ್ಮ್ಯೂಟ್ ಮಾಡ್ಕೊಳಮ್ಮ. ಕೊಟ್ಟಿದ್ದೀನಿ ನೋಡು, ಪರಿಣಿತಿ ಎಮ್. ಎಸ್, ಹೇಳಮ್ಮ. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿದೆ. ಹೌದಾ? ಹ್ಯಾಂಡ್ ರೈಸ್ ಮಾಡಿದಲ್ಲ, ಅದಕ್ಕೆ ಅವಕಾಶ ಕೊಟ್ಟೆ. ಎಂತದ್ದು ಗೊತ್ತಿಲ್ವಾ? ಎಂತದ್ದು ನಿನಗೆ? ಸ್ಕೂಲ್ ಹಾಡಾದ್ರೂ ಹೇಳು ಅಂದ್ರೆ ನೋಡೋಣ, ಗೊತ್ತಿದ್ರೆ. ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಹೇಳ್ತೀನಿ ಸರ್. ಓಕೆ, ಗುಡ್ ಗುಡ್ ಗುಡ್. ಸರಿ ಮಕ್ಕಳ, ಯಾರಾದ್ರೂ ಸ್ಕೂಲ್ ಹಾಡನ್ನಾದ್ರೂ ಹೇಳಲಿಕ್ಕೆ ಅವಕಾಶ ಕೊಡ್ತೀವಿ. ಯಾರಾದ್ರೂ ಬೇರೆಯವ್ರು ಹ್ಯಾಂಡ್ ರೈಸ್ ಮಾಡ್ತೀರಾ? ಬಾನ್ವಿ ಮಾತಾಡಿ. ಬಾನ್ವಿ ಪುಟ್ಟ ಮಾತಾಡಿ. ಓಕೆ, ಅವರು ಮಾತಾಡ್ತಾ ಇಲ್ಲ. ನೀವ್ ಹೀಗೆ ಕೂತ್ಕೊಂಡ್ರೆ ಇಲ್ಲಿ ನಾಗರತ್ನಮ್ಮ ಇದ್ದಾರೆ, ಶಿವಗಂಗಮ್ಮ ಇದ್ದಾರೆ, ನೋಡಿದ್ರ? ಟೀಚರ್ ಕೊಟ್ಬಿಡ್ತೀನಿ ಈಗ ಅವಕಾಶನ.
ಯಾಕೆ ಭಯ ಪಡ್ತಾ ಇದಾರೆ ನಮ್ಮ ಹೇಳಲಿಕ್ಕೆ? ಅವರು ಭಯ ಪಡ್ತಾ ಇದಾರೆ ಹೇಳಲಿಕ್ಕೆ? ಹಾ, ನೋಡೋಣ ಯಾರಾದ್ರೂ ಸರಿನೇ. ಯಾಕೆ ಗೊತ್ತಾ, ನಿಮ್ಮಲ್ಲಿ ಆ ಕಲೆ ಇದೆ ಮಕ್ಕಳ, ಅದನ್ನ ಹೊರಗಡೆ ತೆಗಿತಾ ಇದೀವಿ. ಯಾರು ಹೆದರ್ಕೋಬೇಡಿ, ಧೈರ್ಯವಾಗಿ ಬನ್ನಿ. ನಿಮ್ಗೇನಾದ್ರೂ ಹಾಡು ಹಾಸ್ಯ ಗೊತ್ತಿದ್ರೆ ಹಾಡಿ. ಓಕೆ ಸರ್, ನಮ್ಮ ಮಕ್ಕಳು. ಮಕ್ಕಳ, ಅಟ್ಲೀಸ್ಟ್ ನೀವು ಯಾವ್ದಾದ್ರು ನಿಮ್ಮ ಅಜ್ಜಾರ ಊರಿಗೆ, ಅಮ್ಮಾರ ಊರಿಗೆ, ಸ್ಕೂಲ್ ಬೇರೆ ಕಡೆ ಹೋಗಿರ್ತಿರಲ್ಲ, ಅವಾಗ ಅಲ್ಲಿ ಇನ್ನೊಂದು ಹಾಸ್ಯ ಪ್ರಸಂಗ ನಡೆದಿರುತ್ತೆ. ನೀವು ಒಂದೇನೋ ಅಂದಿರ್ತೀರ, ಅವ್ರು ಒಂದೇನೋ ಅಂದಿರ್ತಾರೆ, ಈ ತರ ನಡೆದು ಒಂಚೂರು ನಕ್ಕಿರ್ತಿರಲ್ಲ ನೀವು, ತಕ್ಷಣ ಅದನ್ನ ಫ್ಲಾಶ್ ನೆನ್ಪ್ ಮಾಡ್ಕೊಂಡು ಫ್ಲಾಶ್ ಬ್ಯಾಕ್ ಹೋಗಿ ಅದನ್ನ ಹೇಳ್ತಕ್ಕಂತ ಪ್ರಯತ್ನ ಮಾಡ್ಬೇಕು ನೀವು. ಅದೇ ಹಾಸ್ಯ. ಹಿಂಗೆ ಈಗಿಂದ ನೀವು ಕಲಿತಾ ಇದ್ರೆ ಯಾವಾಗ್ಲೂ ಆನಂದವಾಗಿರ್ಬೋದು. ಹಾಸ್ಯ ನಿಮ್ಮಲ್ಲಿ ಇತ್ತು ಅಂತಂದ್ರೆ, ಹಾಸ್ಯವನ್ನು ಅಳವಡಿಸ್ಕೊಂಡ್ರಿ ಅಂದ್ರೆ, ನೀವು ಕೆಲವು ಸಾರಿ ಏನಾದ್ರೂ ಫೇಲ್ ಆದಾಗ, ಕೆಲಸದಲ್ಲಿ ಲಾಸ್ ಆದಾಗ, ದುಡ್ಡು ಕಳ್ಕೊಂಡಾಗ, ಮನಸ್ಸಿಗೆ ನೋವಾದಾಗ ಹಾಸ್ಯವನ್ನ ನೀವು ಮನಸ್ಸಿನೊಳಗನೆ ಕಲ್ಪನೆ ಮಾಡ್ಕೊಂಡ್ರೆ ಸಾಕು, ಆ ಕ್ಷಣ ಮರಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ನೋವಿನಿಂದ ಹೊರ ಬರ್ಬೋದು ಮಕ್ಕಳೇ. ಹಾಗಾಗಿ ಪ್ರತಿಯೊಬ್ರು ಕೂಡ ಹಾಸ್ಯವನ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಇದು ಕೂಡ ಒಂದು ಅಂಗ. ನಿಮಗೆ ಕಲಿಕೆ ಎಷ್ಟು ಮುಖ್ಯನೋ ಹಾಸ್ಯನೂ ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಹಾಸ್ಯಗಳನ್ನ ಆಮೇಲೆ ಕೆಲವರು ಹಾಸ್ಯ ಚಟಾಕಿಗಳು ಇರ್ತಾರೆ ನೋಡಿ, ಪ್ರಾಣೇಶ್ ಅವ್ರು ಹೇಳ್ತಿರ್ತಾರಲ್ಲ, ಅಂತ ಒಂದು ಕೇಳ್ತಿರ್ಬೇಕು ನೀವು. ಓಕೆ ಮಕ್ಕಳ, ನಿಮಗೆ ಹಾಸ್ಯ ಬಂದದ್ದು, ನಕ್ಕದ್ದನ್ನ ಒಂದೊಂದ್ಸರಿ ಬರ್ದಿಡ್ರಿ. ನೀವು ಬರ್ದಿಟ್ರಿ ನೀವ್ ಹೆಂಗ್ ಹೇಳ್ಬೋದು ಅದನ್ನೇ, ಆ ತರ ಪ್ರಯತ್ನ ಪಡೋದು. ಆಮೇಲೆ ಕೆಲವೊಂದು ಯಾರದು ಬಾನ್ವಿ ಹೇಳ್ತೀವಿ, ಬಾನ್ವಿ ಮಾತಾಡ್ತೀವಾ? ಬಾನ್ವಿ ಮಾತಾಡ್ತೀಯಾ? ಇಲ್ಲ, Unmute ಇದೆ ನಿಂದು. ಸೌಮ್ಯಗೆ ಅವಕಾಶ ಕೊಡ್ತೀನಿ. ಸೌಮ್ಯ ಮ್ಯಾಮ್, ಇದು ಶಿವಂದು ಸಾಂಗ್ ಹೇಳ್ತಿದ್ದೀನಿ. ಶಿವನ್ ಹೇಳಪ್ಪಾಜಿ. ಎಸ್, ಗುಡ್, ಹೇಳು. ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವ ಗುರುವೇ ನಿನ್ನ ಆಟ ಬಲ್ಲೋ, ಗುರುವೇ ನಿನ್ನ ಆಟ ಬಲ್ಲೋ, ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವ ಮದ್ದೂರಿನ ಒಡಿಯ ನೀನು, ಫೇಮಸ್ಸು ಆಗೋದಂಗೆ ದರ್ಗಾ ಹೋಗು, ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವ ಗುರುವೇ ನಿನ್ನ ಆಟ ಬಲ್ಲೋರ್, ಗುರುವೇ ನಿನ್ನ ಆಟ ಬಲ್ಲೋರ್, ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ. ಥ್ಯಾಂಕ್ಸ್ ಮ್ಯಾಮ್. ಗುಡ್ ಮಕ್ಕಳೇ, ಚಪ್ಪಳೆ ಕೊಡ್ರಿ ಇವನ್ಗೆ, ಸೌಮ್ಯಾಗ ಒಂದು ಎಲ್ಲರೂ. ಎಸ್, ಹಿಂಗೆ ನಿಮ್ಗೆ ಏನ್ ಗೊತ್ತಿರುತ್ತೆ ಅದನ್ನ ಅವಕಾಶ ಸಿಕ್ಕಾಗ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಹಿಂಗೆ ಕಲಿತಾ ಹೋದಾಗ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಹಾಸ್ಯಗಾರರು, ಸಾಹಿತಿಗಳು ಈ ತರ ಆಗ್ಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಓಕೆನಾ? ಎಲ್ಲರೂ ಆ ಕೆಲಸ ಮಾಡ್ತಿರಲ್ವಾ? ಥ್ಯಾಂಕ್ ಯು. ಎಸ್, ಈಗ ನಾಗರತ್ನಮ್ಮರ ಬರ್ತಾರಮ್ಮ. ಸರ್, ನೆಕ್ಸ್ಟ್ ಮಕ್ಕಳು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅದಾದ್ಮೇಲೆ ತಗೊಳ್ಳೋಣ. ಓಕೆ. ಹೊನ್ನಿಕಾನಾ? ಹೊನ್ನಿಕಾ ನಿನ್ಗೆ ಅನ್ಮಿಟ್ ಕೊಟ್ಟಿದೆ ನೋಡಪ್ಪಜಿ. ಗುಡ್ ಈವ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರಾಮದು ಸಾಂಗ್ ಆಡ್ತಿದ್ದೀನಿ. ಗುಡ್, ವೆಲ್ಕಮ್. ಕಂಟಿನ್ಯೂ ಮಾಮ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕ ಭೀಷ್ಟದಾಯ ಮಹಿತಮಂಗಳಂ ಕೋಸಲೇಶಾಯ ಮಂದಹಾಸದಾಸ ಪೋಷಣಾಯ ವಾಸವಾದಿ ವಿನುತ ಸದ್ವರಾದ ಮಂಗಳಂ ಚಾರು ಕುಂಕುಮೋಪೇತ ಚಂದನಾದಿ ಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಳಂ ಲಲಿತರತ್ನ ಕುಂಡಲಾಯ ತುಳಸೀವನ ಮಾಲಿಕಾಯ ಜಲಜ ಸದೃಶ ದೇಹಾಯ ಚಾರು ಮಂಗಳಂ ದೇವಕೀ ಸುಪುತ್ರಾಯ ದೇವದೇವೋತ್ತಮಾಯ ಚಾಪಜಾತ ಗುರುವರಾಯ ಭವ್ಯ ಮಂಗಳಂ ಪುಂಡರೀಕಾಕ್ಷಾಯ ಪೂರ್ಣಚಂದ್ರವದನಾಯ ಅಂಡಜಾತ ವಾಹನಾಯ ತುಲಮಂಗಳಂ
विमलरूपाय विविधवेदान्तवेद्याय सुजनचित्तकामिताय शुभदमङ्गलम् रामदासमृदुलहृदयतामरसनिवासाय स्वामी भद्रगिरिवराय सर्वमङ्गलम् ಧನ್ಯವಾದಗಳು. ಥ್ಯಾಂಕ್ ಯು ಪುಟ್ಟಿ, ಥ್ಯಾಂಕ್ ಯು ಮಾ. ಎಸ್, ಮತ್ತೆ ರೆಡಿ ಇದ್ದೀರಾ? ಬೇಗ ಬೇಗ ರೆಡಿ ಆಗ್ರಿ. ಲಖನ್ ರೆಡಿ ಇದೆ ಇವಾಗ, ನಿಮಗೆ ಅನ್ಮ್ಯೂಟ್ ಕೊಡ್ಬೋದಾ? ಹಂಗಾರ ಎಸ್ ಕೊಟ್ಟಿದ್ದೀನಿ ನೋಡಪ್ಪ. ಲೇಖನ ನೀನ್ ಅನ್ಮ್ಯೂಟ್ ಕೊಟ್ಟಿದೆ, ಅನ್ಮ್ಯೂಟ್ ಮಾಡ್ಕೋ. ಇನ್ನೊಂದ್ಸಲಿ ಕೊಡ್ಬೇಕು ಅನ್ಸುತ್ತೆ. ಅನ್ಮ್ಯೂಟ್ ಮಾಡ್ಕೊಬಿಟ್ಟ ಒಂದೇ ಸಲ ಟಚ್ ಮಾಡ್ಬೇಕು. ಲೇಖನ ಎಸ್ ಆಗಿದೆ. ಆಗಿದೆ ನೋಡಿ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ್ಯಾಗ ಡಮರು ಆಗ್ಯಾವ ಯಾಕ ಶಿವಲಿಂಗ ನಡೆಸುತ್ತೀ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ ಎಡಬಿಸಿ ತಾಳ ಉರುವಿಸಿ ದಾಳ ನಡೆಸಿದಿ ಬಾಳ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ್ಯಾಕ ಢಮರು ಆಗ್ಯಾವ. ಧನ್ಯವಾದಗಳು. ವಾವ್. ನಾಗರತ್ನಮ್ಮ ಮೇಡಮ್, ಗೌಡ್ರೆ ಬೆಳಗ್ಗೆ ತಾನೇ ವಾರ್ಡ್ ನಾನು ಹಾಡಿದ್ನಲ್ಲ, ಹೌದಮ್ಮ. ಸೂಪರ್ ಪುಟ್ಟ. ಫೇವರೆಟ್ ಹಾಡ್ ಹಾಡಿದೀಯಾ ಲೇಖನ. ಓಕೆ ಮಕ್ಕಳೇ, ಯಾರ್ದು ಶಬ್ದ ಬರ್ತಾ ಇದೆ ಮ್ಯೂಟ್ ಮಾಡ್ಕೊಳ್ಬಿಡಿ. ಮ್ಯೂಟ್ ಮಾಡ್ಬೇಕು. ಲೇಖನ ಬಾನ್ವಿ ಆಯ್ತಾ? Yes, ma'am. ಬಾನ್ವಿ ಆಯ್ತಾ? ಹೇಳಿಲ್ಲ Thank you, ma'am. ಬಾನ್ವಿ. ಓಕೆ, ಥ್ಯಾಂಕ್ ಯು ಪುಟ್ಟಿ. ಬಾನ್ವಿ ಆಯ್ತಾ? ಇನ್ನೊಂದ್ಸಲಿ ಕೊಡಿ ಸರ್. ಅನ್ಮ್ಯೂಟ್ ಮಾಡ್ಕೊಮ್ಮ ಬಾನ್ವಿ. ಅನ್ಮ್ಯೂಟ್ ಮಾಡ್ಕೊಮ್ಮ. ಅನ್ಮ್ಯೂಟ್ ಕೊಟ್ಟಿದೆ ಬಾನ್ವಿ. ನೆಟ್ವರ್ಕ್ ಇಶ್ಯೂ ಇದೆ ಸರ್. ಒಂದು ದೇಶಭಕ್ತಿ ಗೀತೆ ಹಾಡು ಹೇಳುತ್ತಿದ್ದೇನೆ. ಎಸ್, ಹೇಳಮ್ಮ. ದೇಶವು ನೆಟ್ವರ್ಕ್ ಇಶ್ಯೂ ಇದೆ ಸರ್. ಅಲ್ಲಮ್ಮ, ಪುಟ್ಟಿದು ನೆಟ್ವರ್ಕ್ ಇಶ್ಯೂ ಐತಾ? ನಂದು ಇಶ್ಯೂ ಐತಾ? ಪುಟ್ಟಿದು ಇಶ್ಯೂ ಐತಾ? ಅದೇ ಪುಟ್ಟಿದ ವಿಷಯ ಇದೆ. ಮೊನ್ನಿಕಾ, ಸರಿ, ಬೇರೆಯವ್ರಿಗೆ ಕೂಡ ಅಂತೇಳಿ ಮಗ. ನಿಮ್ದು ಆಯ್ತಾ? ಎಸ್ ಮ್ಯಾಮ್. ನಿಮ್ದು ಮ್ಯೂಟ್ ಮಾಡ್ಕೊಂಬಿಡಿ, ಹ್ಯಾಂಡ್ ಲೋ ಮಾಡ್ಕೊಂಬಿಡಿ. ಓಕೆ ಲೇಖನ, ನೀವು ಹ್ಯಾಂಡ್ ಲೋ ಮಾಡ್ಕೊಂಬಿಡಿ. ಈಗ ಸೌಮ್ಯ ಕೊಡೋದಾ? ಎಸ್, ಸೌಮ್ಯ ಅನ್ಮ್ಯೂಟ್ ಕೊಟ್ಟಿದೆ, ಮಾಡ್ಕೊಳಮ್ಮ. ರಾಮನ್ ಸಾಂಗ್ ಆಡ್ತೀನಿ. Yes, ರಾಮ ಆನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಯುತ ಶೇಖರ ಹರಿನಾರಾಯಣ ಅಚ್ಯುತ ಶೇಖರ ಹರಿನಾರಾಯಣ ಭವ ಭಯವರಣ ವಂದಿತ ಚರಣ ಭವ ಭಯಹರಣ
ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ ಆದಿನಾರಾಯಣ ಆನಂದ ಶಯನ ಆದಿನಾರಾಯಣ ಆನಂದ ಶಯನ ಸಚ್ಚಿದಾನಂದ ಸತ್ಯನಾರಾಯಣ ಸಚ್ಚಿದಾನಂದ ಸತ್ಯನಾರಾಯಣ ಆತ್ಮಾರಾಮ ಆತ್ಮಾರಾಮ ಆತ್ಮಾರಾಮಾನಂದ ರಮಣ ಆತ್ಮಾರಾಮಾನಂದ ರಮಣ ಅರ್ಜುತ ಶೇಖರ ಹರಿನಾರಾಯಣ ಅರ್ಜುತ ಶೇಖರ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ಭವಭಯಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವ ಲೋಚನ ರಘುಕುಲ ಭೂಷಣ ರಾಜೀವ ಲೋಚನ. ಮ್ಯಾಮ್ ಥ್ಯಾಂಕ್ಸ್. ಎಸ್ ಲೇಖನ ಹೇಳಿದೇನಮ್ಮ ನೀನು ಇನ್ನೊಂದ್ಸರಿ ಹ್ಯಾಂಡ್ ರೈಸ್ ಮಾಡಿದೆಯಲ್ಲ ಅನ್ಮಿಟ್ ಕೊಡ್ಲಾ? ಎಸ್ ಕೊಟ್ಟಿದ್ದೀನಿ. ಮಕ್ಕಳೇ ಬೇರೆಯವ್ರು ಯಾರಾದ್ರೂ ರೆಡಿ ಇದಾರ? ಮತ್ತೆ ಇನ್ನು ಸುಮಾರು ಹುಡುಗರು ಇದಿಲ್ಲ ಏನಾದ್ರು ಹಾಡು ಹೇಳಕ್ಕೆ. ಸಾರಿ ಪುಟ್ಟ ಲೇಖನ, ನಿಂದು ನೆಟ್ವರ್ಕ್ ಬಹಳ ಪ್ರಾಬ್ಲಮ್ ಇದೆ, ಸರಿ ಕೇಳ್ತಾ ಇಲ್ಲ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸರಿ 1 ಮಿನಿಟ್. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರತ ಇಲ್ಲಿ ವಿಶ್ವಕ್ಕೆಲ್ಲ ಸಾರತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ ಭಾರತ ಭಾರತಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳು ನೀ 10 ಹಲವು ಧರ್ಮವ ಒಂದೇ ಎಂದು ಸಾರುವ ಪುಣ್ಯ ಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು ಭೂವಿಯ ಸ್ವರ್ಗವು ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ. ಧನ್ಯವಾದಗಳು. ಎಸ್ ಥ್ಯಾಂಕ್ ಯು ಲೇಖನ. ಥ್ಯಾಂಕ್ ಎಸ್ ಯು ಸರ್. ಪರಿಣಿತಿ, ಥ್ಯಾಂಕ್ ಯು ಪರಿಣಿತಿ. ನಿನಗೆ ಅವಕಾಶ ಅನ್ಮ್ಯೂಟ್ ಕೊಟ್ಟಿದ್ದೀನಮ್ಮ. ಅನ್ಮ್ಯೂಟ್ ಬೇಡ ಕಣು. ಪರಿಣಿತಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮ್ಯಾಮ್. ಮ್ಯಾಮ್ ಇವತ್ ನಾನು ಹೂವಿನ ಬಾಣದಂತೆ ಸಾಂಗ್ ಆಡ್ತೀನಿ. ಓಕೆ ಆಡಿ. ಓಕೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಆ ನೇರವಾಗಿ ಸಾರಿ ಮ್ಯಾಮ್ ತಪ್ಪಾಗೋಯ್ತು ಮ್ಯಾಮ್. ಫಸ್ಟ್ ಇಂದ ಆಡ್ತಾ ಇದ್ದೀನಿ. ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಸೀದಾ ವಾರಿನಲ್ಲಿ ಬಂದ ನೀನು ನೀನ್ ಬಂದ ಮೇಲೆ ಬಾಕಿ ಮಾತೇನು. ಆಯ್ತಾ ಪುಟ್ಟ? ಇನ್ನು ಇದೆಯಾ? ಎಸ್ ಮ್ಯಾಮ್, ಆಯ್ತಾಯ್ತು. ಸೂಪರ್, ವಂಡರ್ಫುಲ್. ಎಲ್ಲ ಹಾಡೇ ಹಾಡ್ತಾ ಇದ್ದೀರಲ್ಲ ಮಾಮ. ನಿವೇತ ಮತ್ ಬಂದ್ಲಾ? ಎಸ್ ನಿವೇತ, ನಿನ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಮ್ಮ. ಹಾ ಸರ್. ಹೇಳಮ್ಮ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ವೆಲ್ಕಮ್. ಥ್ಯಾಂಕ್ ಯು ಸರ್.
ಇದು ಆಚೆ ಹೋಗಿದ್ದೆ, ಒಂಚೂರು ಲೇಟ್ ಆಯ್ತು ಸರ್ ಬರಕ್ಕೆ. ಹೌದಾ, ಪರವಾಗಿಲ್ಲ. ನಿನಗೆ ಎಂತ ಬರುತ್ತಾ? ಹಾಡು ಬರುತ್ತಾ ಅಥವಾ ಏನಾದ್ರೂ ಮಿಮಿಕ್ರಿ ಮಾಡ್ತೀಯಾ? ಯಾವ್ದೋ ಹಕ್ಕಿ ಪಕ್ಷಿಗಳ ಧ್ವನಿಯನ್ನು ಹೇಳ್ತೀಯಾ? ಏನ್ ಹೇಳ್ತೀಯ? ಇವಾಗ ನಿನಗೆ ಅವಕಾಶ ಇದೆ. ಸರ್ ಹಾಡೇ ಹೇಳ್ತೀನಿ ನಾನು. ಓಕೆ, ಕಂಟಿನ್ಯೂ ಮಾಡಮ್ಮ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಸಿರಿನುಡೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಓಕೆ, ಅಷ್ಟೇನಾ ಬರೋದು? ಗುಡ್. ಈ ತರ ಇದೆ ಸಾಕು, ಇಷ್ಟಿಷ್ಟೇ ಕಲಿತಾ ಬನ್ನಿ. ಈ ತರ ಭಾಗವಹಿಸಿ ಧೈರ್ಯ ಬರುತ್ತೆ. ಹೌದಾ? ನಿಮ್ಮ ಗಂಟ್ಲು ಕೂಡ ಶುದ್ಧ ಆಗುತ್ತೆ, ಧ್ವನಿ ಸ್ಪಷ್ಟ ಆಗುತ್ತೆ. ಆ ತರ ಹಾಡ್ತಾ ಹಾಡ್ತಾ ಮುಂದೊಂದು ದಿವಸ ನೀವೇ ಒಳ್ಳೆ ಗಾಯಕರಾಗ್ಬೋದು. ಥ್ಯಾಂಕ್ ಯು ಮಾ, ಭಾಗವಹಿಸಿದ್ದಕ್ಕಾಗಿ ನಿನಗೆ. ಎಸ್, ಮತ್ತೆ ಯಾರಿದ್ದೀರಾ? ಅಂಬುಜಾ ಬಂದಿದ್ದಾಳೆ ಇವಾಗ. ಅಂಬುಜಾ, ನಿನಗೆ ಅನ್ಮ್ಯೂಟ್ ಕೊಡ್ತಾ ಇದೀವಿ, ಅನ್ಮ್ಯೂಟ್ ಮಾಡ್ಕೊಳಪ್ಪ. ಅಂಬುಜಾ, ಅನ್ಮ್ಯೂಟ್ ಕೊಟ್ಟಿದ್ದೇನೆ ನೋಡು ನಿನಗೆ. ಆಗಿದ ಅವ್ರದ್ದು? ಸರ್ ಕೇಳಿಸ್ತಾ ಇದೆ. ಅಂಬುಜಾ, ಹಾ ಸರ್, ಏನ್ ಹೇಳ್ತೀಯಾ ನೀನು ಇವಾಗ? ಸಾಂಗ್ ಆಡ್ತೀನಿ. ಗುಡ್. ಯಾವ ಸಂಗಮ? ಪಾರ್ವತಿ ವರಸುತ. ಗುಡ್, ವೆಲ್ಕಮ್. ಹೇಳಬೇ, ಕಂಟಿನ್ಯೂ ಮಾಡು. ಪಾರ್ವತಿ ವರಸುತ ಗಜಾನನ, ಪಾಲಿಸು ಎನ್ನನು ಗಜಾನನ, ಪಾಶಾಂಕುಶಧರ ಪಾಪ ವಿಲೋಚನ, ರಕ್ಷಿಸು ಎನ್ನನು ಗಜಾನನ, ಪಾರ್ವತಿ ವರಸುತ ಗಜಾನನ, ಪಾಲಿಸು ಎನ್ನನು ಗಜಾನನ, ವರರಂಗ ವಿಠಲನ ಸ್ಮರಣೆಯ ಮಾಡುವೆ, ಕೈ ಬಿಡಬೇಡವು ಗಜಾನನ, ಪಾರ್ವತಿ ವರಸುತ ಗಜಾನನ, ಪಾಲಿಸು ನಿನ್ನನು ಗಜಾನನ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಏನಿದು ಲೇಖನ ಜಾಸ್ತಿ ರೆಡಿ ಪ್ರಿಪೇರ್ ಆಗಿಬಿಟ್ಟಿದ್ದಾಳೆ ಇವತ್ತು. ಇನ್ನೊಂದ್ಸರಿ ನಾನೇ ಹೇಳ್ತೀನಿ ಅಂತ ಬಂದಿದ್ದಾಳೆ. ಇದೊಂದ್ಸರಿ ಲಾಸ್ಟ್ ಚಾನ್ಸು. ಲೇಖನ, ನಿನಗೆ ಅನ್ಮ್ಯೂಟ್ ಮಾಡ್ಕೊಳಮ್ಮ. ಸರ್, ನಾನ್ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಹೇಳ್ಬೋದಾ? ಸೂಪರ್, ವೆಲ್ಕಮ್. ಇಂಥವ್ರಿಗೆ ಬೇಕಾಗಿತ್ತು ನಿನಗೆ, ಹೇಳಮ್ಮ. ಎಲೆ ಕೆಂಪು ಮೂತಿಯ ಕೋತಿಗಳೇ, ಕಪ್ಪ ಕೊಡಬೇಕೇನು ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ಬೆಳೆ ಬೆಳೆಯುತ್ತಿದ್ದೀರಾ? ನೀರು ಹಾಯಿಸಿ ನಟಿಯರೆಲ್ಲ ಅರಸಿದ್ದವರಿಗೆ ಹಂಬಲಿ ಕಾಯಿಸಿ ಕೊಟ್ಟೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ನಿಷ್ಠರೇ, ದಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಎಚ್ಚರ, ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರ ನಾಲಿಗೆ ಸೀಳಿ ಬಿಡುತ್ತೇನೆ. ನಿಮ್ಮ ಕಂಪನಿಯಲ್ಲಿ ಅಡವಳಿಸಿದ ನಡೆಸಲು ಜಾಗ ಕೊಟ್ಟವರ ಸಾವು. ಕಿತ್ತೂರೇ ನಿಮ್ಮಪ್ಪನ ತಾತಂದಿರ ಬೆಳೆಸಿದ ಆಸ್ತಿಯೇನು? ಕಿತ್ತೂರು ಕನ್ನಡಿಗರ ಸೊತ್ತು. ಜೈ ಹಿಂದ್, ಜೈ ಭುವನೇಶ್ವರಿ. ಗುಡ್ ಗುಡ್. ಜೈ ಲೇಖನ, ಜೈ ಲೇಖನ, ಜೈ ಲೇಖನ. ಎಸ್, ಥ್ಯಾಂಕ್ ಯು ಮಾ, ಸೂಪರ್ ಆಗಿ ಹೇಳಿದ್ಯಾ. ಎಸ್ ಮಕ್ಕಳೇ, ಈ ತರ ನಿಮಗೆ ನಮ್ಮ ಭಾರತ ದೇಶದಲ್ಲಿ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ರಾಷ್ಟ್ರೀಯ ದಿನಾಚರಣೆಗಳ ಆಚರಣೆ ಮಾಡ್ತಿರ್ತಿರಲ್ಲ ನೀವು, ಫ್ಲಾಗ್ ಹಾಸ್ಟಿಂಗ್ ಡೇಸ್ ಸೆಲೆಬ್ರೇಷನ್ ಮಾಡ್ತಕ್ಕಂತ ಸಮಯದಲ್ಲಿ ಅವತ್ತು ಒಂದ್ ದಿನಕ್ಕೆ ಮಾತ್ರ ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ರಾಜರು ಮಹಾರಾಜರ ಹೆಸರು ಹೇಳಿ ಕೈ ಬಿಡಬಾರ್ದು. ಅದನ್ನ ಅವಾಗ ನೀವು ಓದ್ತಾ ಇರೋದ್ರಿಂದ ಈಗೇನ್ ಹೇಳಿದಿಲ್ಲ, ಈ ತರ
ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬೆಳವಡಿ ಮಲ್ಲಮ್ಮ, ಆಮ್ಯಾಕ ವೀರ ವನಿತೆ ಯಾರು ಚಿತ್ರದುರ್ಗದ ಹೊನಕೆ ಓಬವ್ವ, ಈ ತರ ಹಲವಾರು ನಾಯಕಿಯರ ಕತೆಗಳನ್ನ ಓದ್ಬೇಕು. ಅವ್ರ ಬಾಲ್ಯ, ಅವ್ರ ಯಾವ ತರ ಎಜುಕೇಶನ್ ತಗೊಂಡ್ರು, ಹೆಂಗ್ ಬೆಳೆದ್ರು, ಅವ್ರಿಗೆಲ್ಲ ಬಾಲ್ಯ ವಿವಾಹ ಮಾಡ್ಬಿಡ್ತಿದ್ರು ಪಾಪ. ಅವಾಗ ಅಂದ್ರೆ ಮೆಜಾರಿಟಿ ಬರ್ದಂಗಿದ್ದಾಗೆ ಮದ್ವಿ ಮಾಡ್ಬಿಡ್ತಿದ್ರು. ಎಷ್ಟೋ ಸಮಯದಲ್ಲಿ ಅವ್ರು ತಮ್ಮ ಪತಿ ದೇವರನ್ನ ಕಳ್ಕೊಂಡ್ಬಿಡ್ತಿದ್ರು ಪಾಪ. ಅಂತ ಸಮಯದಲ್ಲಿ ಅವರು ರಾಷ್ಟ್ರದ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ, ಪ್ರಜೆಗಳ ರಕ್ಷಣೆಗಾಗಿ ಜ್ಞಾನ ಪಡ್ಕೊಂಡು ಕತ್ತಿ ವಿದ್ಯೆಗಳು ಎಲ್ಲವನ್ನೂ ವಿದ್ಯೆಗಳನ್ನು ಕಲ್ತು ತಾವೇ ಸ್ವತಃ ಕುದುರೆ ಸವಾರಿ ಮಾಡ್ತಾ ಯುದ್ಧ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಧೈರ್ಯ, ಶಕ್ತಿ, ಸಾಹಸ ಎಲ್ಲವನ್ನು ಅಳವಡಿಸ್ಕೊತಾ ಇದ್ರು. ಅವನ್ನೆಲ್ಲ ನೋಡಿದಾಗ ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಕೂಡ ಅಂತ ಶಕ್ತಿ ಇದೆ ಮಕ್ಕಳೇ. ಹಾಗಾಗಿ ನೀವೆಲ್ಲರೂ ಕೂಡ ಆ ತರದ ವೀರ ವನಿತೆಯರಾಗ್ರಿ, ನಮ್ಮ ರಾಷ್ಟ್ರಕ್ಕ ಒಳ್ಳೆ ಮಾದರಿಯ ಒಂದು ಪ್ರಜೆಗಳಾಗ್ರಿ. ಜೊತೆಗೆ ನಮ್ಮ ಅಂದ್ರೆ ಹೇಳ್ತಾರ ಒಂದ್ ಕಡೆ, ತೊಟ್ಟಲು ತೂಗುವ ಕೈ ದೇಶವನ್ನೇ ಆಳಬಲ್ಲದು ಅಂತೇಳಿ. ಅಂದ್ರೆ ಬರೀ ಹೆಣ್ಮಕ್ಳು ಅಂತಂದ್ರೆ ತೊಟ್ಟಲ್ ತೂಗಕ್ ಅಷ್ಟೇ ಅಲ್ಲ, ಮದ್ವಿ ಮಾಡ್ಕೊಂಡು ಗಂಡನ್ ಸೇವೆ ಮಾಡೋದು, ಮಕ್ಕಳ ಜೀವ ಕೊಡೋದು ಅಷ್ಟೇ ಅಲ್ಲ. ಅಂದ್ರೆ ಆಡಳಿತ ಮಾಡ್ತಕ್ಕಂಥ ಶಕ್ತಿನೂ ಕೂಡ ಮಕ್ಕಳಲ್ಲಿ ಅಂದ್ರೆ ಮಹಿಳೆಯರಲ್ಲಿ ಇರುತ್ತೆ ಅನ್ನೋದಕ್ಕೆ ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಕಲಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ. ಇವತ್ತು ನೀನು ಕಿತ್ತೂರಾಣಿ ಒಂದು ಅಭಿನಯ ಮಾಡಿದಕ್ಕಾಗಿ ಅಭಿನಂದನೆಗಳು ಮತ್ತೊಮ್ಮೆ ನಿನಗೆ. ಈ ತರ ಏನಾದ್ರೂ ಕೂಡ ಒಬ್ಬರೇ ಮಾಡ್ತಕ್ಕಂಥ ಅಭಿನಯಗಳನ್ನಿರ್ಬೋದು, ಕೆಲವೊಂದು ಮಿಮಿಕ್ರಿಗಳು ಇರ್ತವೆ, ಹಕ್ಕಿ ಪಕ್ಷಿಗಳ ಧ್ವನಿಯನ್ನ ಅನುಕರಣೆ ಮಾಡ್ತಕ್ಕಂಥದ್ದು, ಕೆಲವರು ಹಾಸ್ಯವಾಗಿ ಹೇಳ್ತಕ್ಕಂಥದ್ದು. ಈಗ ಮಾತಾಡ್ಬೇಕಾದ್ರೆ ಕೆಲವ್ರು ಹೇಳ್ತಾರೆ ನೋಡ್ರಿ, ಈಗ ಹರಿಕತೆ ಅಥವಾ ಫಾಸ್ಟ್ ಆಗಿ ಹಾಡುಗಳು ಇರ್ತಾವು. ಆ ಹಾಡುಗಳನ್ನ ಏನಾದ್ರು ನಮ್ಮ ಮಾಜಿ ಪ್ರಧಾನಿಗಳಿದ್ರು ಒಬ್ರು ದೇವೇಗೌಡರು ಅಂತೇಳಿ, ಅವ್ರು ಬಹಳ ಸ್ಲೋ ಮಾತಾಡ್ತಾರೆ ಪಾಪ. ಅವ್ರು ಅಂದ್ರೆ ಅವ್ರದ್ದು ದಾಟಿಯಲ್ಲಿ ಏನಾದ್ರು ಹರಿಕತೆ ಹೇಳ್ಬೇಕು ಅಂತಂದ್ರೆ ವರ್ಷಗಂಟ್ಲೆ ಬೇಕಾಗತ್ತೆ. ಅಂದ್ರೆ ದೊಡ್ಡ ಕತೆ ಫಾಸ್ಟ್ ಆಗಿ ಹೇಳ್ಬೇಕು, ಬಟ್ ಅವ್ರ ಸ್ಟೈಲ್ ಹೇಳಿದ್ರೆ ಬೇಕಾಗತ್ತೆ. ಹಂಗೆ ಕೆಲವೊಂದನ್ನು ಸ್ಲೋ ಆಗಿ ಹೇಳಿರ್ತವೆ, ಅವನೇನಾದ್ರು ಪಟೆ 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 ಹೇಳ್ಬಿಟ್ರೆ ಕೇಳುಗರಿಗೆ ಅರ್ಥನ ಆಗಲ್ಲ. ಬಹುಶಃ ನಾ ಮಾತಾಡೋದು ಕೆಲವು ಹುಡುಗರಿಗೆ ಪಾಪ ಕನ್ಫ್ಯೂಸ್ ಆಗುತ್ತೇನ, ಅಂಕಲ್ ನೀವು ಬಹಳ ಫಾಸ್ಟ್ ಮಾತಾಡ್ಬಿಡ್ತೀರಿ ಅಂತೇಳಿ ಅಂತೀರ. ಯಾರಾದ್ರೂ ಹೇಳಿ ನೋಡೋಣ, ಯಾರ ಕೈ ಎತ್ರಿ. ಹೌದ್ ಅಂಕಲ್ ನೀವು ಬಹಳ ಫಾಸ್ಟ್ ಮಾತಾಡ್ತೀರಿ ಅಂತ. ಹೌದಾ? ಇಲ್ಲ, ಅರ್ಥ ಆಗತ್ತಲ್ಲ? ಓಕೆ ಓಕೆ, ಥ್ಯಾಂಕ್ ಯು. ಹಂಗೆ ಆ ತರ ಹೇಳೋದ್ರಿಂದ ಒಂಥರ ಜನರಿಗೆ ಅಟ್ರಾಕ್ಷನ್ ಆಗ್ಬೋದು, ನಿಮ್ಮಲ್ಲಿ ಕಲೆಯನ್ನ ಹೊರತರಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮಕ್ಕಳೇ. ಈ ತರ ಕಲಿತಾ ಇರ್ರಿ. ಪ್ರತಿ ಶನಿವಾರ ದಿವಸ ನೀವು ಈ ತರ ಕಾರ್ಯಕ್ರಮಗಳು ಭಾಗವಹಿಸೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂತ ಏನಾದ್ರೂ ಪ್ರತಿಭೆ ಅನ್ನೋದು ಹೊರ ಬರುತ್ತೆ. ಎಸ್, ಈ ತರ ಭಾಗವಹಿಸ್ತಿರಲ್ಲ, ಥ್ಯಾಂಕ್ ಯು. ಇಷ್ಟತನ ಭಾಗವಹಿಸಿದ ಮಕ್ಕಳಿಗೆ. ಮತ್ತೆ ಯಾರು ಉಳಿದ್ರಿ ಇವಾಗ? ಅನುಷ್ ಅವರು ಹೇಳಿಲ್ವಾ? ಎಸ್ ಅನುಷ್, ನಿನ್ಗೆ ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ ಇವಾಗ, ಮಾಡ್ಕೊಳ್ಳಿ. ನಾನೊಂದು ಹಾಡು ಹೇಳ್ತೀನಿ. ತಡಿಪುಟ್ಟಿ, ಅನುಷ್ ಮುಗಿಲಿ. ಅನುಷ್ ಅದು ಅರುಷ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡ್ಪುಟ, ಅನ್ಮ್ಯೂಟ್ ಮಾಡ್ಕೊಳ್ಳೋ. ಎಸ್, ವಿಡಿಯೋ ಆನ್ ಮಾಡ್ಕೊಳಪ್ಪ ಮಕ್ಕಳೇ, ಆದಷ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಕ್ಕಳೇ. ಅರುಷ್, ವಿಡಿಯೋ ಆನ್ ಮಾಡ್ಕೋ. ಓಕೆ ಮ್ಯಾಮ್. ಪರಿಣಿತಿ, ಬಾಂಧ್ವಿ, ಇಂಪನ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಹೇಳಿ ಅರುಷ್, ಸ್ಟಾರ್ಟ್ ಮಾಡಪ್ಪಾಜಿ. ಓಂ ಸರ್, ನಾನು ನಮೋಕೋರ ಮಂತ್ರ ಹೇಳ್ತೀನಿ. ಓಂ ನಮೋ ಆರ್ಯಂತಾನಂ, ಓಂ ನಮೋ ಸಿದ್ಧಾನಂ, ಓಂ ನಮೋ ಆರ್ಯಾನಂ, ಓಂ ನಮೋ ಸಿದ್ಧಾನಂ, ಓಂ ನಮೋ ಆರ್ಯಾನಂ, ಓಂ ನಮೋ ಓರ್ಜಾಯನಂ, ಓಂ ನಮೋ ಲೋಯೆ ಸರ್ವಸಾಊನಂ. ಜಯ ಜನೇನ್ ಸರ್. ಅಷ್ಟೇನಪ್ಪಾಜಿ ಇರೋದದು? ಓಕೆ, ಥ್ಯಾಂಕ್ ಯು ಹರ್ಷ. ನೆಕ್ಸ್ಟ್ ಅಲೋಕ್ ಶರ್ಮಾ ಅವರಿಗೆ ಅನ್ಮಿಟ್ ಕೊಡ್ತಾ ಇದ್ದೀನಿ. ಅಲೋಕ್ ಶರ್ಮಾ. ಎಸ್ ಮಾತಾಡಪ್ಪಾಜಿ. ಅಲೋಕ್ ಶರ್ಮಾ ಸರ್, ಶಿವ ಸಾಂಗ್ ಸರ್. ಎಸ್, ವೆಲ್ಕಮ್. ಹೇಳಪ್ಪಾಜಿ. ಚಟಾಚಲಚ್ಚವಾನಿ ಚಂದದೇವಲಮಿಮಂ ಚಟೋತ ವಿತ್ತ ತಾಂಡವಂ ಶಿವಂ ಹರ ಹರ ಶಂಭು ಚಂದ ವಿರಾದೆ ಆಯ ಶರಣ್ ಹಾರೆ. ಅಷ್ಟೇ ಸರ್.
ಆಯ್ತನ ಪುಟ್ಟ ಅದು. ಮತ್ತೆ ಯಾರದು? ಹೊನ್ನಿಕಾ. ಹೊನ್ನಿಕಾ, ನಿನ್ಗೆ ಅನ್ಮಿಟ್ ಕೊಡ್ತಾ ಇದೀನಿ ನೋಡಪ್ಪ. ಸರ್, ನಾನು ದರಾ ಬೇಂದ್ರೆ ಅವ್ರು ಬರ್ದಿರೋ ನಾಲ್ಕು ತಂತಿ ಸಾಂಗ್ ಹಾಡ್ತಿದ್ದೀನಿ. ಹಾ, ಹಾಡಮ್ಮ. ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ. ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ. ನಾನು ನೀನಿನ ಈ ನೀ ನನಗೆ ಬೇನೇನು ಜಾಣೆನ. ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ. ನಾನು ನೀನಿನ ಈ ನೀ ನನಗೆ ಬೇನೇನು ಜಾಣೆನ. ಚಾರುತಂತ್ರಿಯ ಚರಣ ಚರಣದ ಘನ ಗಣಿತ ಚತುರಸ್ವನ. ಚಾರುತಂತ್ರಿಯ ಚರಣ ಚರಣದ ಘನ ಗಣಿತ ಚತುರಸ್ವನ. ಹತವೋ ಹಿತವೋ ಅನಾಹತ ಮಿತಿಗೆ ಮಿತಿ ನನ. ಬೆನ್ನಿನ ಅನಿಕೆ ಜನನ ಜಾನಿಕೆ ಮನನವೇ ಸಹಿದಸ್ತನ. ಹಾವು ಈವಿನ ನಾವು ನೀವಿಗೆ ಆನು ತಾನಾದ ತನನ. ನಾನು ನೀನಿನ ಈ ನೀ ನನಗೆ ಬೇನೇನು ಜಾಣೆನ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತೇನೊಳಗ. ಚಿತ್ತಿ ಮಳಿ ತತ್ತಿ ಹಾಕುತ್ತಿತ್ತು ಸ್ವಾತಿ ಮುತ್ತೇನೊಳಗ. ಸತ್ಯ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪ. ಶ್ರೀ ಗುರುದತ್ತ ಅಂತ ನಾನು ನೀನು ಆನುತಾನು. ನಾನು ನೀನು ಆನುತಾನು. ನಾನು ನೀನು ಆನುತಾನು. ನಾಕು ನಾಕೆ ತಂತಿ ಸಲ್ಲಿಸಿದರು ನಿಲ್ಲಿಸಿದರು ದಂತಿ. ಗಣನಾಯಕ ಮೈಮಾಯಕ ಸಾಯಕ ಮಾಡಿ. ಗುರಿಯ ತುಂಬೆ ಹುರಿಯ ಕಣ್ಣು ಧಾತು ಮಾತು ಧಾತು ಮಾತು ಧಾತು ಮಾತು ಕೂಡಿ. ನಾನು ನೀನು ಆನುತಾನು. ನಾನು ನೀನು ಆನುತಾನು. ನಾನು ನೀನು ತಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಪುಟ್ಟಿ. ವಾವ್, ಒಳ್ಳೆ ಸೂಪರ್ ಹಾಡು ಹೇಳಿದೆಮ್ಮ. ಈ ನಾಲ್ಕು ತಂತಿ ಒಂದ್ ಇದಕ್ಕೆ ಆ ಕವಿಗಳಿಗೆ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು. ಓಕೆನಾ? ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಮಕ್ಕಳೇ, ಇವಾಗ ನೋಡೋಣ ಅಮ್ಮಿ ಮೇಡಮ್ ಪುಟ್ಟಿ ಏನ್ ಮಾತಾಡ್ತಾರೆ ಮಾತಾಡಿ ಕೇಳ್ಬಿಟ್ಟು. ಇವಾಗ ಇಲ್ಲಿ ಒಬ್ರು ನಮ್ಮ ಮೊಮ್ಮಗ ಇದ್ದಾನೆ, ಹರ್ಷ ಅಂತ ಅವನ ಹೆಸರು. ಅವನಿಗೊಂದು ಅವಕಾಶ ಕೊಡ್ತೇನೆ. ಅವನು ಪ್ರಸಾದ ಮಂತ್ರವನ್ನು ಹೇಳ್ತಾನೆ. ಆಗ್ಬೋದಲ್ಲ? ಎಸ್, ವೆಲ್ಕಮ್ ಹರ್ಷ. ಚೂರು ಮುಂದಕ್ಕೆ ಬಾ, ಹೇಳಪ್ಪಜೆ. ಓಂ ಶಿವ ಯೋಗಿನಿ ಪ್ರಸಾದ ಮಂತ್ರ. ಓಂ ಶಿವ ಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಚಂತರಃ. ತೃಪ್ತಿಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಘಂಟಾನಾದಂ ಆದಮಾರುತಂ ತು ದೇವಾನಾಂ ಯಮನಾರುತಂ ತು ರಕ್ಷಸಾಂ. ಪುರವೇ ಘಂಟಾರವಂಬತ್ತಿಯ ದೇವತಾವಾನಲಾಂಛನಂ. ಇತಿ ಘಂಟಾನಾದಂ ಕೃತ್ವಾ ಕುಸುಮಚ್ಚತಾಂ ಗೃಹೀತ್ವಾ. ಎಸ್, ಥ್ಯಾಂಕ್ ಯು ಹರ್ಷ. ಮಕ್ಕಳೇ, ಇವನು ನಮ್ಮ ಮೊಮ್ಮಗ, ಹೌದಾ? ಅವನ್ಗೂ ಕೂಡ ಬಂದಿದ್ನಲ್ಲ ರಜಾಕ್ಕೆ, ಅವನ ಕಡೆಯಿಂದ ಒಂದು ಹಾಡು ಹೇಳಿಸಿದೆ. ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಯಾರಿದ್ದೀರಾ? ಸ್ವಾಮಿ, ಸೌಮ್ಯ, ಇನ್ನೊಂದ್ಸರಿ ಹೇಳ್ತೀನಮ್ಮ. ಓಕೆ, ಕೊನೆಯ ಅವಕಾಶ ಕೊಟ್ಟಿದೆ ನೋಡಮ್ಮ, ಅನ್ಮ್ಯೂಟ್ ಇದೆ. ನಾನು ಈಗ ಇದು ಶಿವನ್ ಸಾಂಗ್ ಹೇಳ್ತೀನಿ. ಎಸ್, ಹೇಳಪ್ಪಜ್ಜಿ. ಜಟಾಕಲಿ ಕರಜ್ಜರ ಪ್ರಬಾಹು ಬಾಹು ದಸ್ತರೆ ಬಲೆ ಬಲಂಬ್ಯ ಲಂಬಿತ ಭುಜಂಡ ತುಂಡ ಮಾವಿತ ಭಂಡ ಬಂಡ ಬಂಡ ಬಂಡಿರಾರ ಬಂಡ ನರ್ಗಕ ತಾರ ತಂಡ ತಾರವಂ ನಂಡು ತುಂಡ ಭಾವಿತಂ ಶಿವಂ ದಂತಂ ಶಿವಂ.
त्रयोवजण्डताण्डवं नण्डुतुण्डभावकं दण्डभट्टभट्टभड्डिरारभट्टनर्तकं त्रकारतण्डताण्डव नण्डुतुण्डभावितं ಶಿವಂ. ಸರ್ ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಸೌಮ್ಯ ಕೊಡ್ಬೋದಾ? ಬಹಳ ಹಾಡು ಹೇಳಿದ ಅವನು ಅಲ್ವಾ? ಓಕೆ ಮಕ್ಕಳೇ, ಈ ತರ ಪ್ರತಿದಿನ ಭಾಗವಹಿಸಿ ಎಲ್ಲದರಲ್ಲೂ ಕೂಡ ನಿಮ್ಮ ಕಲೆ ಪ್ರದರ್ಶನ ಮಾಡಿ ಒಟ್ಟಾರೆ ಕಲಿಕೆಯಲ್ಲಿ ನೀವು ಮೇಲ್ಮಟ್ಟಕ್ಕೆ ಬರ್ರಿ. ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗ್ರಿ, ನಿಮ್ಮ ತಂದೆ ತಾಯಿಗಳಿಗೆ ಆದರ್ಶ ಮಕ್ಕಳಾಗ್ರಿ ಅನ್ನೋದು ನನ್ನ ಹಾರೈಕೆ. ಇಷ್ಟತನ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸಮಯ ಆಗ್ತಾ ಬಂತು, ಕೇವಲ ಇನ್ನು 1 ನಿಮಿಷ ಇದೆ. ಓವರ್ ಟು ಅಶ್ವಿನಿ ಮೇಡಮ್. ವೆಲ್ಕಮ್ ಮೇಡಮ್. ಮಾಮ, ನಾನೊಂದು ಹಾಡು ಹೇಳ್ತೀನಿ. ಹೇಳು ಪುಟ್ಟಿ, ಹೇಳಮ್ಮ. ಬಾಲ ಒಳ್ಳೆ ನಮ್ಮಿಸು, ಏನ್ ಕೇಳಿದ್ರು ಎಸ್ಸೆಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಕೂಲಿಗೆಲ್ಲ ಫೇಮಚ್ಚು, ಕೂಲಿಗೆಲ್ಲ ಫೇಮಚ್ಚು. ಗೀರ್ ಗೀರ್ ಮಂಗಣ್ಣ, ಕಳ್ಳೆಕಾಯಿ ತಿನ್ನಣ್ಣ, ಕೊಂಬೆಯಿಂದ ಕೊಂಬೆಗೆ ಹೈ ಜಂಪ್ ಮಾಡು ಮಂಗಣ್ಣ. ಇದೇ ತರ ಮಕ್ಕಳೇ. ಥ್ಯಾಂಕ್ ಯು ಪುಟಿ. ಪಿರ್ಪಿಂಕು ಪಿರ್ಪಿಂಕು. ಹೋಗಿ ಮಮ್ಮನಿ. ಮಕ್ಕಳೇ, ನೋಡಿದ್ರಲ್ಲ ತುಂಟ ಮಾಮನ್ನ? ಈ ತುಂಟ ಮಾಮ ಬಂದ್ರೆ ಅಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಶನಿವಾರ. ಎಲ್ರು ಎಂಜಾಯ್ ಮಾಡಿದ್ದಾರೆ. ಓಕೆ ಮಕ್ಕಳ, ಕಾರ್ಯಕ್ರಮನ ಇವತ್ತಿಗೆ ಮುಕ್ತಾಯ ಮಾಡೋಣವಾ ಬೇಡವಾ? ಸಮಯ ಆಯ್ತು. ಅದಕ್ಕಿಂತ ಮುಂಚೆ ನಮ್ಮ ನಾಗರತ್ನಮ್ಮ ಮೇಡಮ್ ಅವರಿಂದ ಏನು ಅವರಲ್ಲಿದೆ ಒಂದು ಕತೆ, ಇಲ್ಲ ಕತೆಗೆ ಈಗ ಸಮಯ ಆಗುತ್ತೆ, ನೋಡೋಣ, ಅವ್ರನ್ನೇ ಕೇಳ್ಬಿಡೋಣ. ಎಸ್ ಮ್ಯಾಮ್, ವೆಲ್ಕಮ್. ನಮಸ್ತೆ ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದ. ನಾನು ಒಂದು ಗಾದೆ, ಇದು ಒಂದು ಸಣ್ಣದು ಇದೆ ಹೇಳೋಣ ಅಂತ ಇದ್ದೀನಿ. ಏನು ಗೊತ್ತಾ, ಮಕ್ಕಳಿಗೆ ಒಂದು ಒಗಟು ಅಂತ ಅನ್ಕೊಳ್ಳೋಣ. ಅದು ಏನು ಅಂತಂದ್ರೆ, ಮಕ್ಕಳು ಗೊತ್ತಿರೋದು ಇಲ್ವಾ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಗೊತ್ತಿರ್ಬೋದು, ದೊಡ್ಡವ್ರಿಗೆ ಆಗ್ಬೋದು, ಮನೇಲಿ ಎಲ್ರು ಇರ್ತಾರಲ್ಲ. ನನ್ನ ಯಾಕೆ ನೋಡ್ತೀಯ ನನ್ನ, ನಾನೇನ್ ಮಾಡ್ದೆ ನಿನ್ನ, ನಿನ್ನಿಂತಂದ್ರು ನನ್ನ. ಏನದು ಒಗಟು? ಯಾರಿಗಾರು ಅರ್ಥ ಆಯ್ತಾ ಮಕ್ಳೇ? ಅಲ್ವ ಮಕ್ಳ, ಏನ್ ಗೊತ್ತಾ, ಅಜ್ಜಿ ಮನೇಲಿ ಹೋದ್ರೆ ಹಳ್ಳಿಲಿ ಒಂದು ನೆಲ ಅಂತ ಏನೋ ಅಂತಾರೆ, ಹಗ್ಗದಲ್ಲಿ ಮಾಡಿರ್ತಾರೆ ಗೊತ್ತಾ, ಅದ್ರೊಳಗಡೆ ಮಜ್ಜಿಗೆ ಪಾತ್ರೆ ಇಟ್ಟು ಮಜ್ಜಿಗೆ ಒಳಗಡೆ ಬೆಣ್ಣೆ ಇಟ್ಟಿರ್ತಾರೆ. ಅದನ್ನ ಹೋಗಿ ಬೆಕ್ಕು ನೋಡ್ತಾ ನಿಂತಿರುತ್ತೆ. ಅದಕ್ಕೆ ಅದು ಹೇಳೋದು ಯಾವುದು, ನೀಲ ಅಂತ ಹಗ್ಗದಲ್ಲಿ ಕಟ್ಟಿರ್ತಾರಲ್ಲ ಅದು. ಅಂದ್ರೆ ಅದು ಇವಾಗ ಯಾರ ಮನೇಲೂ ಇರಲ್ಲ, ಬಟ್ ಅಜ್ಜಿರಿದ್ರೆ ಗೊತ್ತಾಗುತ್ತೆ. ಅಜ್ಜಿರ್ ಕೇಳಿ ಅದ್ರ ಹೆಸರೇನು ಅಂತ. ಯಾಕೆ ಅಂದ್ರೆ ಬೆಕ್ಕು ಬೆಣ್ಣೆ ತಿನ್ಬಿಡುತ್ತೆ ಅಂತ ಮೇಲ್ ನೇತಾಕಿರ್ತಾರೆ. ಅದಕ್ಕೆ ಬೆಕ್ಕು ನೋಡ್ತಾ ಇರುತ್ತಲ್ಲ, ಅದಕ್ಕೆ ಆ ನೀಲ ಅನ್ನೋದು ಆ ಪದನ ಹೇಳುತ್ತೆ. ಇನ್ನೊಂದ್ಸರಿ ಹೇಳೋದು, ನಾನ್ ಯಾಕೆ ನೋಡ್ತೀಯ ನನ್ನ, ನಾನೇನ್ ಮಾಡ್ದೆ ನಿನ್ನ, ನಿನ್ನಿಂತಂದ್ರು ನನ್ನ ಅಂತ. ಅರ್ಥ ಆಯ್ತಾ ಮಕ್ಳೇ? ಅದು ಏನು ಇದು ಶಬ್ದನೇ ಇಲ್ವಲ್ಲ. ಈಗ ಹೋಗ್ಲಿ, ಮಕ್ಕಳಿಗೋಸ್ಕರ ಒಂದ್ ಸಣ್ಣ ತುಮಕ ಹಾಡು ಹೇಳ್ಬೋದಾ ಮೇಡಮ್? ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಏನೋ ಅಶ್ವಿನಿ ಮೇಡಮ್ ಸೈಲೆಂಟ್ ಆಗ್ಬಿಟ್ರು ಅನ್ಸುತ್ತೆ. ಅಶ್ವಿನಿ ಮೇಡಮ್, ಮಕ್ಳ ಅಶ್ವಿನಿ ಮೇಡಮ್ ಬರೋಷ್ಟ್ರಲ್ಲಿ ನಾನು ಹಾಡು ಹೇಳ್ಬಿಡ್ತೀನಿ. ಯಾಕೆಂದ್ರೆ ಅವ್ರೇನೋ ಓಕೆ ಕೊಡ್ತಾ ಇಲ್ಲ, ಏನೋ ಒಳಗೆ ಹೋಗೋರೆ ಅನ್ಸುತ್ತೆ. ಹಲೋ, ಯಾರು ಸೌಂಡೇ ಇಲ್ಲ. ಹಲೋ, ಹಲೋ ಮೇಡಮ್,
ಅಶ್ವಿನಿ ಮೇಡಮ್. ನಾಗರತ್ನಮ್ಮ ಮೇಡಮ್, ಅವನ್ ಕಾಲಿತ್ತು. ಓಕೆ ಮಕ್ಕಳ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಎಲ್ರೂ ಕೂಡ ಭಾಗವಹಿಸಿದ್ರ. ಇದೇ ರೀತಿ ನೆಕ್ಸ್ಟ್ ಶನಿವಾರ ಇಲ್ಲ, ಯಾಕೆ ಅಂತ ಕೇಳ್ತೀರಾ? 21 days ಗುರುವಾರಕ್ಕೆ ಕಂಪ್ಲೀಟ್ ಆಗುತ್ತೆ. ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮ ಇನ್ ಕೇವಲ 4 ದಿನ ಮಾತ್ರ. ಇವತ್ತು ದಿನ 17. ಇನ್ನ 4 ದಿನದಲ್ಲಿ ನಿಮ್ ಪ್ರೋಗ್ರಾಮು ಖುಷಿನಾ ನಿಮ್ಗೆ? ಇನ್ನು ಕಂಟಿನ್ಯೂ ಆಗ್ಬೇಕಾ, ಎಂಡ್ ಮಾಡೋದ? ಓಕೆ, ಒಬ್ರನ್ನ ಮಾತಾಡ್ಸ್ಬಿಡೋಣ. ಲೇಖನ, ಮಕ್ಳು ಪ್ರೋಗ್ರಾಮು ಇನ್ 4 ದಿವಸ ಅಷ್ಟೇ ಇದೆ. ಲೇಖನ ಕಂಟಿನ್ಯೂ ಮಾಡೋಣವಾ ಇಲ್ಲ ಸ್ಟಾಪ್ ಮಾಡೋದಾ? ಮ್ಯಾಮ್ ಕಂಟಿನ್ಯೂ ಮಾಡ್ರಿ. ಹೌದಾ? ಮ್ಯಾಮ್ ಒಂದು ಸಾಂಗ್ ಹೇಳೋದು. ಇಲ್ಲ, ಸಮಯ ಆಯ್ತು ಪುಟ್ಟ. ನೀವು ಸಾಂಗ್ ಹೇಳ್ಬೇಕು ಅಂದ್ರೆ ಒಂದು ವಿಡಿಯೋದಲ್ಲಿ ಸಾಂಗ್ ಹೇಳ್ಬಿಟ್ಟು ವಿಡಿಯೋ ಮಾಡಿ ಗ್ರೂಪ್ ಹಾಕ್ಬೇಕು. ಓಕೆನಾ ಮ್ಯಾಮ್? ಗ್ರೂಪಿಗೆ ಕಳ್ಸಕ್ ಬರಲ್ಲ. ಅಲ್ಲಿ ನೀವು ಮೆಸೇಜ್ ಅಂತ ಇರುತ್ತಲ್ಲ ಕೆಳಗಡೆ, ಮೆಸೇಜ್ ಮೇಲೆ ಪ್ರೆಸ್ ಮಾಡಿ. ಅಲ್ಲಿ ಅಡ್ಮಿನ್ ಅಂತ ತೋರಿಸುತ್ತೆ. ಅಡ್ಮಿನ್ ಅಶ್ವಿನಿ ಅಂತ ಸೆಂಡ್ ಮಾಡಿ. ಓಕೆ ಓಕೆ ಮಕ್ಕಳ, ಯಾರಾದ್ರೂ ಹಾಡು ಹೇಳಿದ್ರೆ ಅವನ ಯಾವುದೇ ಇದನ್ನು ನೀವು ಒಂದು ವಿಡಿಯೋ ಮಾಡಿ ಗ್ರೂಪ್ ಹಾಕ್ಬೋದು. ಓಕೆ, ಥ್ಯಾಂಕ್ ಯು. ನಾವು ಮತ್ತೆ ಸೋಮವಾರ ಸಿಗೋಣ. ಎಲ್ರಿಗೂ ಟಾಟಾ ಬಾಯ್.